ಆ ದಯಾಗಣನಾದಂಥ ಭಗವಂತ, ಸರ್ವರಕ್ಷಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗದೊಡೆಯ ತಿರುಪತಿ ಶ್ರೀನಿವಾಸ. ನೋಡಿ, ಇವತ್ತು ನಾವು ಒಂದಷ್ಟು ಹಣ ನಿಗದಿ ಮಾಡೇ ಕಾರ್ಯಕ್ರಮಕ್ಕೆ ಬರೋದು. ನಾವೆಲ್ಲ ಮಾಡ್ತೀವಿ. ಭಾಳ ಜನ ಕೇಳ್ತಾರೆ, ನೀವು ತಗೊಳ್ಳೋದು ದುಡ್ಡು ಜಾಸ್ತಿ, ಅವೆಲ್ಲ ಕೇಳ್ತಾರೆ. ನಾನು ಹೇಳ್ತೀನಿ, ಅಪ್ಪ ಅದು ನನ್ನ ಇತಿಮಿತಿ. ಸೌಂಡ್ ಸಿಸ್ಟಮ್ಮು, ಗಾಡಿ ಬಾಡಿಗೆ, ವಾದ್ಯಗೋಷ್ಠಿ ಇವೆಲ್ಲ ಲೆಕ್ಕಾಚಾರಾಗಿ ದುಡ್ಡು ಇಸ್ಕೊತೀನಿ. ಅಂದರೆ ಬಲವಂತೆ ಅಂತೂ ಇಲ್ಲ. ನೀನು ಕರಿಬೇಕು ಅಂತ ನಾನು ಯಾರನ್ನೂ ಕೇಳಿಲ್ಲ. ಫೋನ್ ಮಾಡಿ ನಿಮ್ಮ ಅಪ್ಪನ ತಿಥಿಗೆ ಬಂದು ಆಡೋಣ ಅಂತೂ ಕೇಳೋದಿಲ್ಲ. ಅದು ನಿನ್ನಿಷ್ಟ. ಶಕ್ತಿ ಇದ್ದವನು ಕರ್ಸಪ್ಪ, ಇಲ್ಲದ್ರೆ ಸುಮ್ಮನೆ ಆರಾಮಾಗಿ ನಿಮ್ಮೂರಲ್ಲಿ ಭಜನೆ ಗಿಜ್ನೆ ಮಾಡಿಸು. ಯಾಕೆ ತಲೆ ಕೆಡ್ಸ್ಕೊಂತೀಯ? ನೀ ಸಾಲ ಮಾಡ್ಕೊಂಡು ನನ್ನ ಕರ್ಸಿ ಕತೆ ಮಾಡಿಸು, ನಿನಗೇನಾರು ಹೇಳಿವ್ನ ಯಾವತ್ತಾರು ಅಂತ. ಆದರೆ ನಮ್ಮ ತಿಮ್ಮೇಗೌಡ್ರಂಥವ್ರು ₹1 ಅಪೇಕ್ಷೆ ಮಾಡದೆ ಕತೆ ಮಾಡಿದವರು. ಅವರೆಲ್ಲ ಪಾಪ ಪುಣ್ಯಾತ್ಮರು. ಅವರೆಲ್ಲ ದುಡ್ಡು ಹಣದ ಲೆಕ್ಕ ಅಲ್ಲ, ಅವ್ರ ದುಡಿಮೆ ಇತ್ತು, ಜೀವನ ಅದು ಬೇರೆ ಇತ್ತು. ಅದ್ರ ಜೊತೆಗೆ ಇದನ್ನ ಪ್ರೀತಿಯಿಂದ ಭಕ್ತಿನ ಮಾಡ್ತಾ ಹೋದ್ರು. ನಮಗೆ ಭಕ್ತಿನೂ ಅದೇ, ಪ್ರೀತಿನೂ ಅದೇ, ಕತೆನೇ ಜೀವನ ಆಗಿರೋದ್ರಿಂದ ನಾವು ದುಡ್ಡು ಕೇಳ್ತೀವಿ. ಇಷ್ಟು ಕೊಡ್ರಪ್ಪ ಅಂತ ಹೇಳ್ತೀವಿ. ಯಾರೋ ಕೆಲವರು ಪಾಪ, ಸ್ವಾಮಿ ನಾವು ಬಡವರು, ನಮ್ಮ ತಾವು ಶಕ್ತಿ ಇಲ್ಲ, 1-2 ಸಾವಿರ ಕಮ್ಮಿ ಕೊಡ್ತೀವಿ ಅಂತಾರೆ, ಇಚ್ಕೊಂಡು ಕತೆ ಮಾಡ್ತೀವಿ. ಆದರೆ ಏನಾಗದು ಈ ಲೋಕದಲ್ಲಿ? ಎಲ್ಲರೂ ಬಡವರು ಆಗ್ಬಿಟ್ಟವ್ರು. ನಂಗೆ ದುಡ್ಡು ಕೊಡುವಾಗ ಎಲ್ಲರೂ ಶ್ರೀಮಂತರಯ್ಯ. ಸ್ವಾಮಿ ಅಯ್ಯೋ ಪಾಪ ಅವರು ಶಕ್ತಿ ಇಲ್ಲ. ಕೆಲವ್ರು ಹೇಳ್ತಾರೆ ಫೋನ್ ಮಾಡಿದಾಗ, ಅವರು ಬೇಡ ಅಂತಿದ್ರು, ನಾನು ಹೇಳಿ ಮಾಡಿಸ್ತಾ ಇರೋದು. ಪಾಪ ಅವ್ರ ತಾವು ದುಡ್ಡಿಲ್ಲ ಸ್ವಾಮಿ, ಬನ್ನಿ ಅನ್ನೋದು. ಹೋಗಿ ನೋಡಿದ್ರೆ ಆಗ ನೋಡ್ಬೇಕು, ಮಗನ ಕೈಲಿ 1.25 ಲಕ್ಷದ ಮೊಬೈಲು, ಕತ್ತಲ್ಲಿ ಇಷ್ಟು ಗಾತ್ರ ಚಿನ್ನ, ಬೆಂಗಳೂರು ಫುಲ್ ನಮ್ದೇ ಕಾಂದಾನು, ಹುಷಾರ ಕತೆ ಮಾಡಿ ಅನ್ನೋದು. ಆಗ ಇದನ್ನಪ್ಪ ಬರುವಾಗ ಹಂಗಂದ ಮಂದಿಸ್ತಾನೆ ಪುಣ್ಯಾತ್ಮ. ಎಲ್ಲ BPL ಕಾರ್ಡ್ ಬಡವ್ರು ಆಗ್ಬಿಟ್ರೆ ನಾವೇನು ಮಾಡುವ? ನೋಡಿ, ನೀವು ಕೊಡು ಹಣ 6 ಕುಟುಂಬಕ್ಕೆ ಹೋಗ್ತದೆ ಇಲ್ಲಿಗ. 6 ಕುಟುಂಬಕ್ಕೆ. ನಾನು ಸ್ವಾರ್ಥಿ ಅಲ್ಲ. ನಾನೇ ಸೌಂಡ್ ಸಿಸ್ಟಮ್ ಇಟ್ಕೊಂಡು ಕೂತಿಲ್ಲ ಇಲ್ಲಿ. ಅದಕ್ಕೊಬ್ಬರು ಜೀವನ ಆಗ್ತದೆ, ಗಾಡಿ ಒಬ್ರು ಇಟ್ಟವ್ರು ಅವ್ರ ಜೀವನ ಆಗ್ತದೆ, ವಾದ್ಯ ಬಾರಿಸೋರ ಜೀವನ ಆಗ್ತದೆ. ಇವತ್ತು ನಾನು ಕತೆ ಮಾಡಿ ನನ್ನ ಜೀವನನೂ ಆಗ್ತದೆ, ಸಾಮಾನ್ಯ ಇಟ್ಟವ್ರ ಜೀವನ ಆಗ್ತದೆ, ಅಡುಗೆ ಭಟ್ರ ಜೀವನ ಆಗ್ತದೆ. ಏನೋ ಅವ್ರ ಮನೆ ಕಾರ್ಯ ಮಾಡಿ ಇವತ್ತೊಂದು 20 ಕುಟುಂಬಕ್ಕೆ ಅನ್ನದಾತರಾಗೋರು ತಿಮ್ಮೇಗೌಡರು ಮಕ್ಕಳು. ಯಾಕೆ ಮಾತೇಳ ತುಂಬ ನೋವು ಕೆಲವರಿಗೆ. ನೀವು ದುಡ್ಡು ಜಾಸ್ತಿ ಅಲ್ಲ, ನಾನು ದುಡ್ಡು ಜಾಸ್ತಿ ಕೇಳ್ತೀನಿ ಅಂತ ಅದು ಹೆಂಗೆ ನೀನು ಲೆಕ್ಕ ಹಾಕಿಯಪ್ಪ? ನಿನಗೆ ಗೊತ್ತಾ? ಏನು ರಾಜಕೀಯ ಪಕ್ಷ ಚೇಂಜ್ ಮಾಡ್ದಂಗೆ ಅನ್ಕೊಂಡ ಇದ? ಈ ಪಕ್ಷದಲ್ಲಿ ಗೆದ್ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಆರ್ಬಿಟ್ಟು ಅಧ್ಯಕ್ಷ ಆಗ್ಬಿಟ್ಟಂಗೆ ಅಂತ ಸುಲಭ ಕೆಲವರು ತಿಳ್ಕೊಬಿಟ್ಟವ್ರೆ. ಕತೆ ಇದು. ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡಿ, 100 ಗುರುಗಳ ಪಾದ ಒತ್ತಿ, 16 ವರ್ಷ ಸೇವೆ ಮಾಡಿ, ಹಗಲು ರಾತ್ರಿ ನಿದ್ದೆಗೆಟ್ಟು ಪ್ರಕೃತಿ ವಿರುದ್ಧವಾಗಿ ನಡೀತಾವೆ ನಾವೆಲ್ಲ. ನಿದ್ದೆಗೆಟ್ರೆ ಆರೋಗ್ಯ ಹಾಳು ಅಂತಾರೆ ದೊಡ್ಡವರು. ನಾವು ನಿದ್ದೆಗೆಟ್ಗೆ ಕೂತೀವಪ್ಪ, ಅದು ಕೇಳ್ತೀವಿ 4 ಕಾಸು. ಶಕ್ತಿ ಇದ್ರೆ ಕೊಡ್ತಾರೆ, ಶಕ್ತಿ ಇಲ್ದವ್ರನ್ನು ಭಗವಂತ ನಿನ್ನ ಸಾಂಗು ಮೊಬೈಲಲ್ಲಿ ಕೇಳ್ಕತ್ತೀನಿ, ನೀನೇನು ಬರಬೇಡ, ನನ್ನ ಕೈಲಿ ಶಕ್ತಿ ಇಲ್ಲ ಅಂದರೆ ಅಂಥ ಪುಣ್ಯಾತ್ಮರ ಪಾದಕ್ಕೆ ಶರಣು. ಎಲ್ಲೋ ಕೂತ್ಕೊಂಡು ಹೊಟ್ಟೆ ಉರ್ಕೊಂಡ್ರೆ ನಾನೇನಪ್ಪ ಮಾಡಲಿ? ಅದಕ್ಕೆ ನಮ್ಮ ತಿಮ್ಮೇಗೌಡರು ಯಾಕೆ ವಿಶಿಷ್ಟ ಅಂದರೆ, ಆ ಪುಣ್ಯಾತ್ಮರು ಅವತ್ತಿನ ಕಾಲದಲ್ಲಿ ಹಣ ಇಲ್ಲದೆ ಕತೆ ಮಾಡೋರು. ಆ ಪುಣ್ಯ ಅವ್ರ ಮಕ್ಕಳು ಒಳಿತಾಗಲಿ, ಶುಭವಾಗಲಿ, ಒಳ್ಳೆಯವ್ರ ಹೊಟ್ಟೆಲಿ ಒಳ್ಳೆ ಮಕ್ಕಳು ಹುಟ್ಟೋದಿಲ್ಲ ಅನ್ನೋದಕ್ಕೆ ಕೃಷ್ಣನ ಮಗನೇ ಸಾಕ್ಷಿ. ಸಾಂಬ ಎಂಥ ಘನವಂತರ ಮನೇಲಿ ಹುಟ್ಟಿದ್ದ ಅವನು. ಪಾಪಿ. ಇಡೀ ವಂಶದ ಹೆಸರು ಉಳಿಸ್ಬೇಕಾದ್ರೆ ಬಹಳ ಶ್ರಮ ಅದೇ. ವಂಶದ ಹೆಸರು ಹಾಳು ಮಾಡ್ಬೇಕಾದ್ರೆ ಒಂದು ಪೆನ್ ಡ್ರೈವ್ ಸಾಕು, ಹಾಳು ಮಾಡಿ ಇಟ್ಬಿಡ್ತದೆ. ಹಂಗೆ ಆ ಕೃಷ್ಣನ ಮಗ ಅವನೇನ್ ಮಾಡ್ದ? ಎಲ್ಲರೂ ಸೇರಿಸ್ಕೊಂಡ. ಬನ್ನಿಲಿ ಆ ಗುರುಗಳು ಏನ್ ಹೇಳ್ತಾರೆ? ಅಪ್ಪ, ಭೂಗರ್ಭದಲ್ಲಡಗಿರುವ ನಿಧಿಯ ಬಲ್ಲರೋ, ಮಾನವನ ಮನದೊಳಗಿನ ಇಂಗಿತವ ತಿಳಿಯಬಲ್ಲರೋ. ಅಯ್ಯ, ಮಾರುತವ ನೋಡಿ ಮಳೆಯ ಯೋಗವ ಅಳೆಯಬಲ್ಲರೋ, ಗರ್ಭವ ನೋಡಿ ಶಿಶುವಿನ ಲಿಂಗ ತಿಳಿಯಬಲ್ಲರು. ಅವ್ರ ಎಂಥ ಜ್ಞಾನಿಗಳು ಗೊತ್ತಾ? ದೂರ್ವಾಸ ಮಹರ್ಷಿಗಳು. ಭೂಮಿ ಒಳಗೆ ನಿಧಿ ಇಲ್ಲೇ ಅದೇ ಅಂತ ಹೇಳ್ತಾರೆ. ಗಾಳಿ ಬೀಸೋದ್ ನೋಡೇ ಇವತ್ತು ಮಳೆ ಹುಯ್ತದೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ್ ನೋಡ್ಬಿಟ್ಟು ಅವನ ಮನಸ್ಸಲ್ಲಿ ಏನಾದೆ ಅಂತ ಹೇಳ್ತಾರೆ. ಒಬ್ಬ ಗರ್ಭಿಣಿ ಹೆಣ್ಮಗಳೇನಾರ ನೋಡ್ಬಿಟ್ರೆ ಹೊಟ್ಟೆಲಿ ಇಂಥ ಮಗು ಅದೇ ಅಂತ ಹೇಳ್ತಾರೆ ಅಂದ. ಇವರೆಲ್ಲ ಪ್ಲಾನ್ ಮಾಡಿದ್ರು ಅವ್ರಿಗೆ ಅಪಮಾನ ಮಾಡ್ಬೇಕೀಗ. ಹೆಂಗೆ? ಅವ್ರ ಹೊಟ್ಟೆಲಿರೋ ಮಗು ಇಂಥದ್ದು ಅಂತ ಹೇಳ್ತಾರೆ ತಾನೆ. ನಾವೇನ್ ಮಾಡ್ಬೇಕು? ಸಾಂಬಾ, ನಿನಗೆ ಸೀರೆ ಉಡಿಸ್ಬೇಕು, ಕುಪ್ಸ ತೊಡ್ಸ್ಬೇಕು, ಗುರುಗಳ ಹತ್ರ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕರ್ಕೊಂಡೋಗಿ, ಗುರುಗಳೇ ಈ ಹೆಣ್ಮಗಳ ಹೊಟ್ಟೆಲಿ ಯಾವ ಮಗು ಅದೇ ಅಂತ ಕೇಳ್ಬೇಕು. ನೀನೇ ಗಂಡು ಅಂತ ನಮಗ್ ಗೊತ್ತು, ಗುರುಗಳಿಗೆ ಹೆಂಗ್ ಗೊತ್ತು? ಅವ್ರೇನಂತಾರೆ? ಹೆಣ್ಣು ಅಂತಾರಿಲ್ಲ, ಗಂಡು ಅಂತಾರೆ. ಅಷ್ಟೇ ಸಾಕು ಸಾಂಬಾ, ನೀ ಸೀರೆ ಕಳಿಸ್ಬಿಡು, ಆ ಗುರುಗಳಿಗೆ ಅಪಮಾನ ಆಗ್ತದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಏನ್ ಮಾಡ್ತಾರೆ? ಆ ಕೃಷ್ಣನ ವಂಶಸ್ಥರು ಮಕ್ಕಳು ಅವರೆಲ್ಲ, ಅವ್ರ ಅಣ್ಣ ತಮ್ಮಂದ್ರು, ಚಿಕ್ಕಪ್ಪ ದೊಡ್ಡಪ್ಪ, ಆ ಕುಟುಂಬದ ಮಕ್ಕಳೇ ಏನ್ ಮಾಡಿದ್ರು? ಚಂದದ ಸೀರೆಯ ಸುತ್ತಿಸಿದರು, ಅಂದದ ಕುಪ್ಪಸ ತೊಡಿಸಿದರಯ್ಯ. ಕಣ್ಣಿಗೆ ಕಾಡಿಗೆ ತೀಡಿದರೋ,
ಮೋಸ ಮಾಡೋರಿಗೆ ಕಲೆ ಜಾಸ್ತಿ ಅಂತಾರೆ. ಯಾವ ಕಲೆ? ಒಬ್ಬನ ಯಾಮಾರಿಸ್ಬೇಕು, ವಂಚಿಸ್ಬೇಕು ಅಂದ್ರೆ ಅತ್ಯಂತ ನೈಪುಣ್ಯದ ಮಾತಾಡಬಲ್ಲರು, ಯಾವ ವೇಷ ಬೇಕಾದ್ರೂ ತೊಡಬಲ್ಲರು. ಹಾಗೇ ತೊಟ್ರು. ಆ ಕೃಷ್ಣನ ಮಗನ ಸೀರೆ ಉಡಿಸಿ ಕುಪ್ಸ ತೊಡಿಸಿ ಹೊಟ್ಟೆಗೊಂದು ಒನಕೆ ತುಂಡು ಕಟ್ಟಿದ್ರು. ಗರ್ಭಿಣಿ ಹಂಗೆ ಕಾಣ್ಬೇಕಲ್ಲ ಗರ್ಭ. ಕರ್ಕಣ ಬಂದ್ರು ಗುರುಗಳ ಹತ್ರ. ಗುರುಗಳೇ ಏನ್ರಪ್ಪ? ಧನ್ಯರಾದೆವು ನಿಮ್ಮಯ್ಯ ಪಾದವ ಕಂಡು ಗುರುದೇವ, ಧನ್ಯರಾದೆವು ನಿಮ್ಮಯ್ಯ ಪಾದವ ಕಂಡು ಗುರುದೇವ, ಪಾದ ಸ್ಪರ್ಶ ದಿಲ್ದೆಮ್ಮ ಜೀವನ ಪಾವನ ಗುರುದೇವ, ಧನ್ಯರಾದೆವು ನಿಮ್ಮಯ್ಯ ಪಾದವ ಕಂಡು ಗುರುದೇವ. ಅಪ್ಪ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಒಂದು ಗಾದೆ ಇದೆ, ಶುಭಾಷಿತ. ಅತಿ ವಿನಯಂ ಧೂರ್ತ ಲಕ್ಷಣಂ. ಅತಿ ವಿನಯ ತೋರಿದ್ರು. ಗುರುಗಳೇ ನಿಮ್ಮಿಂದ ನಾವು ಧನ್ಯರಾದೆವು. ಈಗ ನಮ್ಮದೊಂದು ಪ್ರಶ್ನೆ ಇದೆ ಗುರುಗಳೇ. ಗುರು ಅಂದ್ರೆ ಅನುಮಾನವ ಅರಿಸೋನು, ಅಂದ್ರೆ ಅನುಮಾನ ದೂರ ಮಾಡೋರೇ ಗುರುಗಳು ಅಂತ. ನಮ್ಗೊಂದು ಅನುಮಾನ. ಏನ್ ಅನುಮಾನ? ಇದು ನೋಡಿ, ಇವಳು ಹೆಣ್ಮಗಳವಳೆಲ್ಲ, ಇವಳು ನಮ್ಮ ಬಬ್ರುವಿನ ಹೆಂಡತಿ ಸ್ವಾಮಿ. ಇವಳೀಗ ಗರ್ಭಿಣಿ. ನಮಗೆ ಒಂದು ಕುತೂಹಲ, ಇವಳು ಹೊಟ್ಟೆಲಿರೋ ಮಗು ಹೆಣ್ಣೋ ಗಂಡು ಅಂತ. ನೀವ್ ಹೆಂಗೂ ಜ್ಞಾನಿಗಳಲ್ವಾ, ಮಹಾ ಮೇಧಾವಿಗಳಲ್ವಾ, ಎಲ್ಲ ಗೊತ್ತಿರೋರಲ್ವಾ. ಈಗ ಸ್ವಲ್ಪ ದೃಷ್ಟಿ ಇಟ್ಟು ನೋಡಿ, ಹೊಟ್ಟೆಲಿರೋ ಮಗು ಹೆಣ್ಣೋ ಗಂಡೋ ಅಂದ್ರು. ಕಟ್ಟಿರೋದು ಒನಕೆ ತುಂಡು, ಕೇಳ್ತಿರೋದು ಹೆಣ್ಣೋ ಗಂಡೋ ಹೇಳಿ ಅಂತ. ಅವರು ತ್ರಿಕಾಲ ಜ್ಞಾನಿಗಳು. ಕೃಷ್ಣ ಅಂತ ಕಣ್ಮುಚ್ಚಿದ್ರು. ಕಣ್ಣು ಮುಚ್ಚಿದ ತಕ್ಷಣ ಇವ್ರು ಏನೇನು ಮಾಡ್ಕೊಂಬಂದವ್ರೆ ಎಲ್ಲ ಗೊತ್ತಾಗೋಯ್ತು ಅವ್ರಿಗೆ. ಹೊಟ್ಟೆ ಕಟ್ಕೊಂಬಂದ್ರದು ಒನಕೆ ತುಂಡು ಅಂತಾನು ಗೊತ್ತು, ನನ್ನ ಮುಂದೆ ನಿಂತರು ಕೃಷ್ಣನ ಮಗ ಅಂತಾನು ಗೊತ್ತು ಅವ್ರಿಗೆ. ಕಣ್ಣು ಮುಚ್ಚಿದವರು ಅಂದುಕೊಂಡು, ಕೃಷ್ಣ ಇದೇನಪ್ಪ ಇದು? ಇವರ ಹುಡುಗಾಟವೋ, ನನ್ನ ಪರೀಕ್ಷೆಯೋ, ಅಥವಾ ನಿನ್ನ ಸಂಕಲ್ಪವೋ? ಇದು ನಿನ್ನದೇ ಸಂಕಲ್ಪ, ಬೇರೆ ಏನೂ ಅಲ್ಲ. ನೀನು ಹೊರಡ್ಬೇಕಲ್ಲ ದ್ವಾಪರಾಯುಗ ಮುಗಿಸಿ, ಅದಕ್ಕೆ ನನಗ್ ಕೋಪ ಬರ್ಲಿ ಅಂತ ಈ ಕೆಲಸ ನಿಮ್ಮ ಮಕ್ಕಳು ಮಾಡ್ತಿದ್ದಾರೆ. ಆಗಲಿ ಅಂತೇಳಿ ಗುರುಗಳೇನ್ ಮಾಡಿದ್ರು? ತಟ್ಟನೆ ಕಣ್ಬಿಟ್ಟರು. ಎಲ್ಲ ಅವಿವೇಕಿಗಳ, ದುರ್ಮಾರ್ಗಿಗಳ, ಗುರುಗಳೆಂಬ ಗೌರವವಿಲ್ಲದೆ ಮಾರ್ಗ ಮಧ್ಯದಲ್ಲಿ ಅಡ್ಡಗಟ್ಟಿ ಅಪಮಾನ ಮಾಡುತ್ತಿದ್ದೀರಾ. ಉತ್ತಮ ವಂಶದಲ್ಲಿ ಹುಟ್ಟಿಯೂ ಕೂಡ ಉತ್ತಮ ಗುಣಗಳು ಇಲ್ಲದ ವ್ಯರ್ಥ ಮಕ್ಕಳು ನೀವು. ನಿಮ್ಮನ್ನು ಮಕ್ಕಳಾಗಿ ಪಡೆದ ತಂದೆ ತಾಯಿಗಳು ನಿಮ್ಮನ್ನು ಪಡೆದ ತಪ್ಪಿಗೆ ಅಂಬಲಿಸಿ ಅಳುತ್ತಾ ಕಣ್ಣೀರಿಡುತ್ತಾ ಈ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಪಡಬೇಕು ಎಂದವರು ಮಂತ್ರೋದಕವ ತೆಗೆದುಕೊಂಡರು. ಹೊಟ್ಟೆಯಲ್ಲಿರುವುದು ಹೆಣ್ಣಲ್ಲ ಗಂಡಲ್ಲ ಮೂರ್ಖರೇ ಒನಕೆಯ ತುಂಡು ಮೌಸಲ. ಆ ಮೌಸಲದಿಂದಲೇ ಯಾದವ ವಂಶ ನಾಶವಾಗಲಿ ಎಂದರು ಗುರುಗಳು. ಮೌಸಲದಿಂದಲೇ ಯಾದವ ವಂಶ ನಾಶವಾಗಲಿ ಎಂದರುಗಳು. ಇದ್ದರು ಶಾಪವ ಕೋಪದಲ್ಲಿ ಕುದಿ ಕುದಿದು ಆ ಗುರುವರಿಯ. ಗಡಗಡ ನಡುಗಿತು ಪೃಥ್ವಿ. ಕೃಷ್ಣ ಕೃಷ್ಣ, ಯಾವ ಒನಕೆ ತುಂಡು ಕಟ್ಟಿಕೊಂಡು ಬಂದಿದ್ದೀರೋ ಆ ಒನಕೆ ತುಂಡಲ್ಲಿ ನಿಮ್ಮ ವಂಶ ನಾಶವಾಗಲಿ. ಶಾಪ ಕೊಟ್ಟು ಗುರುಗಳು ಮಾಯವಾಗಿಬಿಟ್ರು, ಅದೃಶ್ಯರಾಗ್ಬಿಟ್ರು, ನಿಂತ ಜಾಗದಲ್ಲಿ ಇಲ್ದಂಗ ಆಗ್ಬಿಟ್ರು ಅವರು. ಇದು ದ್ವಾಪರಾಯುಗದ ಕಥೆ. ಇದು ಆ ಕಥೆಯಲ್ಲಿ ಇವೆಲ್ಲ ನಡೀತಿದ್ದೋ. ನಿಂತ ಜಾಗದಲ್ಲಿ ಮಾಯ ಆಗ್ಬಿಡೋರು ಅಥವಾ ಪ್ರತ್ಯಕ್ಷ ಆಗ್ಬಿಡೋರು. ಈ ಕಲಿಯುಗ. ಈಗ ಈ ಕಲಿಯುಗದಲ್ಲಿ ದೇವರೆಲ್ಲ ಪ್ರತ್ಯಕ್ಷ ಆಗೋಕೆ ಆಗಲ್ಲ. ಅದಕ್ಕೆ ಈಗೆಲ್ಲ ಮೈ ಮ್ಯಾಕ್ ಬಂದು ಹೋಗಿ ಶುರುವಾಗವ್ರೆ. ಕೆಲವರಿಗೆ ವಾರಕ್ಕೆ ಒಂದಿನ, ಕೆಲವರಿಗೆ ವಾರಕ್ಕೆ 2 ದಿನ. ಸೀಸನ್ ಜಾಸ್ತಿ ಆದ್ರೆ ಶ್ರಾವಣ ಪೂರ್ತಿ ಇದ್ದು ಹೋಯ್ತಾರೆ ಕೆಲವರು. ಅವರಿಂದಾನೇ ದೇವ್ರ ಮರ್ಯಾದೆ ಹಾಳಾಗೋಯ್ತಿರೋದು. ದೇವಸ್ಥಾನ ಅಂದ್ರೆ ಒಡೆದ ಮನಸ್ಸನ್ನ ಒಂದು ಮಾಡೋ ಜಾಗನೇ ದೇವಸ್ಥಾನ. ಮೊದ್ಲೆಲ್ಲ ದಾಸಂದೊಡ್ಡಿಲ್ಲ ಅಂಟಂದ್ರೆ ಜಗಳ ಮಾಡಿದ್ರೆ, ಯಾರಾದ್ರೂ ಒಂದು ಎಡೆ ತವರಿ ಮಾತಿಗೆ, ಹೊಲದ ಮಾತಿಗೆ, ದಾರಿ ಮಾತಿಗೆ, ಕೋಳಿ ಕೊಕ್ರೆ ಮಾತಿಗೆ ಜಗಳ ಆಡಿದ್ರೆ ದೇವಸ್ಥಾನದ ಹತ್ರ ನ್ಯಾಯ ಇಟ್ಟು ಕಳಿಸಿದ್ರು. ಆ ದೇವಸ್ಥಾನ ಚೌಡಮ್ಮ, ಮಾರಮ್ಮ, ಪಟ್ಟದಮ್ಮ, ಕಾಳಮ್ಮ, ದೈತಮ್ಮ, ಯಾವುದೋ ಒಂದು ದೇವತೆ, ಶಕ್ತಿ ದೇವತೆ.
ಆ ದೇವಸ್ಥಾನ ಮುಂದೆ ಕುಣಿಸ್ಕೊಂಡು ಊರ ಯಜಮಾನರು ಬುದ್ಧಿ ಹೇಳೋರು ಅವ್ರಿಗೆ, ದೇವ್ರ ಮುಂದೆ ಜಾಸ್ತಿ ಮಾತಾಡಬೇಡ ನೀನು, ಅಲ್ಲಿ ನೋಡ್ತಾಳು ನೋಡು ಚೋಳಮ್ಮ, ಆ ತಾಯಿ ಕಣ್ಬಿಟ್ರೆ ಉಳಿದಿಲ್ಲ ನೀನು, ನೆಟ್ಟು ಮಾತಾಡು. ಏನ್ ಮಾತಾಡ್ತಿದ್ದಿ? ದೇವಸ್ಥಾನ ಅಂದ್ರೆ ಒಡೆದ ಮನಸ್ಸು ಒಂದು ಮಾಡೋ ಜಾಗ. ಈಗ ದೇವಸ್ಥಾನ ಅಂದ್ರೆ ಒಂದಾಗಿರೋ ಮನೆ ಎರಡು ಭಾಗ ಮಾಡೋ ಜಾಗ. ಈಗ ವಾರರ್ಗಿತ್ತಿರಿ ಇಬ್ರು ಒಂದೇ ದೇವಸ್ಥಾನಕ್ಕೆ ಹೋಗವ್ರೆ, ಅವನಿಗೆ ಗೊತ್ತಿಲ್ಲ ಒಂದೇ ಮನೆಯವರು ಅಂತ, ಕಣ್ಣು ಮುಚ್ಕಾಯ ಬಿಟ್ಟವನ ಇಬ್ರಿಗೂ. ನಿಮ್ಮೋರೇ ನಿಮಗೆ ಮಾಡ್ಸವ್ರೆ ಬಾಲ್ಕಿ ಅಂದ್ಬಿಟ್ಟವ್ರೆ. ಇಬ್ರಿಗೂ ಒಂದೇ ತರ ಹೇಳವನೆ, ಬುಟ್ಟಾರ ಅವ್ರು ಬತ್ತಿದಂಗೆ ಕುಸ್ತಿ ಆಡವ್ರು ಇಬ್ರು. ನೀ ಮಾಡ್ಸಿದ್ದಿ ಅಂತೇಳು, ನೀ ಮಾಡ್ಸಿದ್ದಿ ಅಂತೇಳು. ಇಬ್ರು ಗುದ್ದಾಡಿ ಮನೆ ಚೆನ್ನಾಗಿದ್ದು ಭಾಗ ಆಗದು. ಈಗ ಇವನ್ ದೇವಸ್ಥಾನಕ್ಕೆ ಹೋದ ಮನೆ ಎರಡು ಭಾಗ. ಈಗ ಒಡೆದ ಮನ್ಸು ಒಂದು ಮಾಡಬೇಕು. ನಾನು ಇದೀನಿ ಅಂತ ಧೈರ್ಯ ತುಂಬಬೇಕು. ಅವನು ದಾರ್ಶನಿಕ, ಅವನು ಪ್ರವಚನಗಾರ, ಅವನು ನಿಜವಾದ ಪೂಜಾರಪ್ಪ. ಯಾರಾದ್ರೂ ಅಳ್ತಾರೆ ದೇವಸ್ಥಾನಕ್ಕೆ ಹೋಗಿ, ಯಾಕೆ ಮಳ್ತಿ? ಅಯ್ಯೋ ನಮ್ಮ ಕಷ್ಟ ಸ್ವಾಮಿ, ತುಂಬಾ ಕಷ್ಟ, ಕಿರುಕುಳ ಜಾಸ್ತಿ ಇಂದಾಗ ಆ ಮಧ್ಯೆ ಇರ್ತಕ್ಕಂಥವ್ನು ಮಧ್ಯವರ್ತಿ, ಯಾರು ನಾವು ಪೂಜಾರರು, ಅರ್ಚಕರು, ಗುಡ್ಡಪ್ಪನವರು, ದಾರ್ಶನಿಕರು ಅಂತ ಅವ್ರು ಹೇಳಬೇಕು, ಭಗವಂತಿದ್ದಾನೆ, ಏನು ಯೋಚನೆ ಮಾಡಬೇಡಿ, ಇವತ್ತರೂ ಕಷ್ಟ ನಾಳೆ ಇರುವುದಿಲ್ಲ, ಹೋಗ್ರಿ ಒಳ್ಳೇದಾಗ್ತದೆ, ಮತ್ತೊಂದು ಬಾರಿ ಭಗವಂತನ ನಂಬ್ರಿ. ಇಷ್ಟು ಹೇಳಿದ್ರೆ ನಿಜವಾಗ್ಲೂ ಪ್ರಜ್ಞಾವಂತ ಅವನು. ಇವ್ರು ಭಯ ಅಂತ ದೇವಸ್ಥಾನಕ್ಕೆ ಹೋದ್ರೆ ಅವನು ಬೆತ್ತ ತಕ ಹೊಡೆದ್ ಬಿಡುದು. ಸುಟ್ಟ ಭಸ್ಮ ಮಾಡಿಬಿಡ್ತೀನಿ ಬಾಲಕಿ ಅನ್ನೋದು. 500 ರೂಪಾಯಿ ಮಡಗವಳು ಪಾಪ, ಅವಳು ದುಡ್ಡು ಮಾಡಿಬಿಟ್ಟು ಸುಟ್ಟಿ ಭಸ್ಮ ಮಾಡಿಸ್ಕೋದಿವಂತ. ಅವಿವೇಕದ ಪರಮಾವಧಿ ಕೆಲವರು ಮಾಡೋದು, ಹೊಡೆದು ಬಿಡುವುದು. ಯಾವತ್ತೂ ಅಷ್ಟೇ, ಭಗವಂತ ಅನ್ನೋನು ಇದ್ದಾನೆ, ಆದ್ರೆ ನಾವೆಲ್ಲ ಅನ್ಕೊಂಡಿರುವಂಗೆಲ್ಲ ಅಲ್ಲ. ಒಂದು ಶಕ್ತಿ ಇದೆ, ಪ್ರಕೃತಿಯ ಶಕ್ತಿ. ಹರಿಯೋ ನದಿ ದೇವರ ಸ್ವರೂಪ, ಮೆರೆಯೋ ಪರ್ವತ, ಅಲ್ಲಿ ನೋಡಿ ಪರ್ವತ ಕಾಣ್ತಿದೆ, ದೇವರ ಸ್ವರೂಪ. ಹಾಗೆ ಅರಣ್ಯ, ವನ, ಇದು ದೇವರ ಸ್ವರೂಪ. ಎಲ್ಲಿದೆ? ಗಿರಿವನ ನದಿ ಹೂಗಳು ಮುಡುಕು ತೆರೆ ಕ್ಷೇತ್ರವು, ಗಿರಿ ಮೇಲೆ ನೆಲೆಸಿರುವ ನಂದಿ ಕಂಬವು, ಗಿರಿ ಮೇಲೆ ನೆಲೆಸಿರುವ ನಂದಿ ಕಂಬಕ್ಕೆ, ಗಿರಿ ಮೇಲೆ ನೆಲೆಸಿರುವ ನಂದಿ ಕಂಬಕ್ಕೆ ಕರವೆತ್ತಿ ಕೈಯ ಮುಗಿದೆವು, ಕರವೆತ್ತಿ ಕೈಯ ಮುಗಿದೆವು. ಮುಡುಕು ತೆರೆಗೋಗುವ ಮಲ್ಲಿಕಾರ್ಜುನ ನೋಡುವ, ಕಾವೇರಿ ಸ್ನಾನ ಮಾಡುವ, ಶಿವ ಪಾರ್ವತಿ ಪೂಜೆ ಮಾಡುವ. ಗಿರಿ, ವನ, ನದಿ 3 ಮುಡುಕ್ತೆರೆ ಕ್ಷೇತ್ರದಲ್ಲಿದೆ. ಮಲ್ಲಿಕಾರ್ಜುನ ಮಲ್ಲಪ್ಪನ ಸನ್ನಿಧಾನದಲ್ಲಿ. ಇವತ್ತು ನೋಡಿ, ನದಿ ಕೋಪ ಬಂದ್ರು ಕಷ್ಟ, ಗೊತ್ತಾಯ್ತಲ್ಲ? ವಯನಾಡು, ಕೇರಳ ವಯನಾಡಲ್ಲಿ ನದಿ ಕೋಪ ಬಂದು ಉಕ್ಕೇರ್ತು, ಪ್ರಾಣಹಾನಿ ಆಯ್ತು. ಪರ್ವತ ಕೋಪ ಬಂದ್ರು ಕಷ್ಟ. ನಮ್ಮ ಶಿರೂರು ಕರ್ನಾಟಕದಲ್ಲಿ ಗುಡ್ಡ ಕುಸ್ತು ಎಷ್ಟು ಪ್ರಾಣಹಾನಿ ಆಯ್ತು. ಅದಕ್ಕೆ ಯಾವತ್ತೂ ಕೂಡ ಪ್ರಕೃತಿ ವಿರುದ್ಧ ಬೇಡ, ಪ್ರಕೃತಿ ಜೊತೆಲಿ ನಡೆಯೋ ಕೆಲಸ ಮಾಡೋಣ. ಗುರುಗಳು ಶಾಪ ಕೊಟ್ಟರು ಕೃಷ್ಣನ ಮಕ್ಕಳಿಗೆ, ನಿಮ್ಮಿಂದ ನಿಮ್ಮ ವಂಶನೂ ನಾಶ ಆಗ್ಬೇಕು, ನನಗೆ ಅವಮಾನ ಮಾಡ್ತೀರಾ, ಒನಕೆ ತುಂಡಲ್ಲಿ ನಿಮ್ಮ ವಂಶ ನಾಶವಾಗಲಿ ಅಂದ್ರು. ಶಾಪ ಕೊಟ್ಟು ಮಾಯವಾದ್ರು. ಇವ್ರಿಗೆ ಭಯ ಪ್ರಾರಂಭ ಆಯ್ತು. ಏನೋ ಮಾಡೋಕ್ ಹೋಗಿ ಏನೋ ಆಗೋಯ್ತಲ್ಲ, ನಾವೇನೋ ಹಾಸ್ಯ ಮಾಡೋಕ್ ಹೋದೋ, ಇದು ಅಪಹಾಸ್ಯ ಆಯ್ತಲ್ಲ ಅಂತ ಓಡ್ ಬರ್ತಿದ್ರು. ಕೃಷ್ಣ ಓಡೋಡ್ ಬರ್ತಾರೆ. ಏನಪ್ಪ? ಮುನಿ ಶಾಪ ಕೀಡಾದೇವೋ, ಮುನಿ ಶಾಪ ಕೀಡಾದೇವೋ, ಇದ್ದರು ಶಾಪವ ಕೋಪದಿ ಗುರುಗಳು, ಮೌಸಲದಿಂದಲಿ ನಾಶವು ವಂಶವು. ಮುನಿ ಶಾಪ ಕೀಡಾದೇವೋ ದೇವ, ಮುನಿ ಶಾಪ ಕೀಡಾದೇವೋ. ಗುರುಗಳ ಶಾಪ ಕೊಟ್ಬಿಟ್ರು ಕೃಷ್ಣ. ಗುರುಗಳ ಶಾಪ ಕೊಟ್ಟಿದ್ದಾರೆ. ಈ ಒನಕೆ ತುಂಡಲ್ಲಿ ನಿಮ್ಮ ವಂಶನಾಶ ಅಂತಿದ್ದಾರೆ. ಸಾಧ್ಯವೇ? ಈ ಜೀವವಿಲ್ಲದ ಒನಕೆ ತುಂಡು ನಮ್ಮ ವಂಶ ನಾಶ ಮಾಡ್ತದ? ಪಕ್ಕದಲ್ಲೊಬ್ಬ ನಗ್ತಾನೆ, ಬುದ್ಧಿ ಇಲ್ಲ ನಿಮಗೆ. ಅವ ಹಿಂಗ್ ಬುದ್ಧಿ ಇಲ್ಲ, ನಿಮ್ಗೂ ಇಲ್ಲ. ಅಲ್ಲ, ಜೀವನ ಇಲ್ದಿರೋ ಒನಕೆ ತುಂಡು ಅದೇಂಗೋ ನಮ್ಮ ವಂಶ ನಾಶ ಮಾಡ್ತದೆ. ಕಾಪಾಡೋಕ್ ನಮ್ ಕೃಷ್ಣ ಇಲ್ವಾ? ಭಗವಂತ ಹೇಳ್ತಿದ್ದಾನೆ, ಸಲ್ಲದು. ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಜಗದಲ್ಲಾರು ಕಾಯಲಾರು. ಗುರು ಅಂದ್ರೆ ಈ ಲೋಕದ ಏಕೈಕ ದೊಡ್ಡ ಶಕ್ತಿ. ತ್ರಿಮೂರ್ತಿಗಳಿಗೂ ಗುರುವಿನ ಆದರ್ಶ ಅನುಕರಣೀಯ. ಮಕ್ಕಳೇ, ನೀವು ಮಾಡಿದ ತಪ್ಪಿಗೆ ನಮ್ಮ ವಂಶನಾಶ ಖಚಿತ. ಈಗ ನಾವು ಯಾರನ್ನು ದೂರಿ ಪ್ರಯೋಜನ ಇಲ್ಲ, ಏರಿದ್ದು ಇಳಿಯಬೇಕು.
ಉಕ್ಕಿದ ಕ್ಷೀರ ಅಗ್ನಿಯಲ್ಲಿ ಬೀಳಬೇಕು. ಹಾಲು ಉಕ್ಕಿದ್ರೆ ಎಲ್ಲಿ ಬೀಳುತ್ತದೆ? ಒಲೆ ಒಳಗೆ ಬೀಳಬೇಕಲ್ಲ. ಹಾಗೆ ನಮ್ಮ ಯಾದವರಲ್ಲೇ ಮಧೋನ್ಮತ್ತರಾದ ನೀವು, ನಿಮ್ಮ ಅವಿವೇಕತನಕ್ಕೆ ನಮ್ಮ ವಂಶಕ್ಕೆ ಕಳಂಕ. ಹೋಗಿ ಈ ಒನಕೆ ತುಂಡನ್ನ ನಾಶ ಮಾಡಿ ಬನ್ನಿ. ಎಲ್ಲಿ? ಆ ನದಿ ದಂಡೆಯಲ್ಲಿ, ಯಮುನಾ ನದಿ ದಂಡೆ, ಅಲ್ಲೊಂದು ಬಂಡೆ ಕಲ್ಲು. ಆ ಬಂಡೆ ಕಲ್ಲಿನ ಮೇಲೆ ಇದನ್ನ ಗಂಧದ ಕೊರಡಿನಂತೆ ಸವಸಿ ಏನ್ ಮಾಡ್ತಾರೆ? ಆ ಒನಕೆ ತುಂಡು ಹೊತ್ಕೊಂಡು ಬಂದ್ರು. ಆ ನದಿ ದಂಡೆ ಮೇಲೆ ಬಂಡೆ ಕಲ್ಲು, ಆ ಬಂಡೆ ಕಲ್ಲಿನ ಮೇಲೆ ಗಸಗಸ ತೀಡಲು ಮೌಸಲ್ಲ ತುಂಡನು ಇಳಿಯಿತು ಸಾರವು ನದಿಯ ನೀರಿಗೆ. ಗಸಗಸ ತೀಡಲು ಮೌಸಲ ತುಂಡನು ಇಳಿಯಿತು ಸಾರವು ನದಿಯ ನೀರಿಗೆ. ನೀರಲ್ಲಿ ಬೆರೆತು ಮಣ್ಣಲ್ಲಿ ಕುಳಿತೋ, ನೀರಲ್ಲಿ ಬೆರೆತು ಮಣ್ಣಲ್ಲಿ ಕುಳಿತು ಒಡಕೆ ರೂಪದಿ ಬೆಳೆಯಿತು ತಾ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಆ ಒನಕೆ ಸವದು ನೀರಲ್ಲಿ ಬಿದ್ದು ಆ ಒನಕೆಯ ಕಣ ಒಡಕೆಯ ರೂಪದಲ್ಲಿ ಬೆಳೆದಿದೆ. ಒಡಕೆ ರೂಪದಲ್ಲಿ ಬೆಳೀತಂತೆ ನದಿ ಪಕ್ಕದಲ್ಲಿ ಒನಕೆ. ಉಳಿತಲ್ಲ ಕಬ್ಬಿಣದ ಬಳೆ, ಅದನ್ನ ನದಿಗೆ ಎಸ್ತರು. ಆ ನದಿಯಲ್ಲೊಂದು ಮೀನು ಅದನ್ನ ಆಹಾರ ಅಂತ ನುಂಗು ಬಿಡ್ತು. ಕಾಲಾನಂತರ ಆ ಮೀನು ಒಬ್ಬ ಮೀನುಗಾರನ ಬಲೆಗೆ ಬಿತ್ತು. ಆ ಮೀನುಗಾರ ಅದನ್ನ ಹಿಡಿದು ಕತ್ತರಿಸಿ ನೋಡ್ತಾನೆ, ಹೊಟ್ಟೆಲಿ ಕಬ್ಬಿಣದ ಬಳೆ ಸಿಕ್ತವನಿಗೆ. ಅದನ್ನ ಅವನು ಒಬ್ಬ ಬೇಟೆಗಾರನಿಗೆ ಕೊಟ್ಟ. ಬೇಟೆಗಾರ ಚೂಪಾದ ಬಾಣ ಮಾಡಿ ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡ. ಒನಕೆ ನಾಶ ಆಯಿತು ಅಂತ ನೆಮ್ಮದಿಯಾಗಿದ್ರು ಯಾದವರು. ಒನಕೆ 2 ರೂಪ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನದಿ ದಂಡೆಯಲ್ಲಿ ಒಡಕೆಯಾಗಿ ಬೆಳೆದ ನಿಂತಿದೆ. ಸಾವು ಕಾಯ್ತಾ ಇದೆ, ವಿಧಿ ಕರೀತಾ ಇದೆ, ದುರಂತಕ್ಕೆ ಆಹ್ವಾನ ಕೊಡ್ತಾ ಇದೆ. ನಾವು ಹಾಗೆ ಅಲ್ವಾ? ದಿನ ಓಡಾಡು ರಸ್ತೆಯಲ್ಲಿ ಬಿದ್ದು ಸತ್ತೋಗ್ತಾರೆ ಎಷ್ಟೋ ಜನ. ಪ್ರೀತಿಯಿಂದ ಸಾಕಿದ ಗೋಮಾತೆ ತಿವಿದು ಪ್ರಾಣ ಬಿಟ್ಟವ್ರು ಎಷ್ಟೋ ಜನ. ನಾವು ಪೂಜೆ ಮಾಡಿ ತನಿ ಹರಿದು ಹಾಲು ತುಪ್ಪ ಹಾಕಿ ನಾಗಪ್ಪ ಕಾಪಾಡು ಅಂದ್ರೆ ಆ ಸರ್ಪ ಕಚ್ಚೆ ಸತ್ತಿದ್ದೀವಿ ಎಷ್ಟೋ ಜನ. ಅದಕ್ಕೆ ಸಾವಿಗೆ 1000 ಹೆಸರು, ಒಂದಲ್ಲ 2 ಅಲ್ಲ. ನಾವು ಕೂತ್ಕೊಂಡು ಮಾತಾಡ್ತೀವಿ, ಅಲ್ಲೇ ಹೋಯ್ತಿದ್ದ ದಿನ ಗೊತ್ತಾಗಲಿಲ್ವಪ್ಪ, ಒಂಚೂರು 2 ಚರಕ್ಕೆ ಹೋಗಿದ್ರು ಸರೋಗೋದು, ಬಲ್ಗಡೆ ಹೋಗಿದ್ರು ಸರೋಗೋದು. ಇವೆಲ್ಲ ನಮ್ಮ ತೃಪ್ತಿಗೆ ಮಾತಾಡ್ಕೋಬೇಕು. ಸಾವು ಅನ್ನೋದು ಹತ್ರ ಬಂದಾಗ ಎಡ ಬಲ ಗುಂಡಿ ಏನು ಕಾಣಂಗಿಲ್ಲ. ಯಾಕೆಂದ್ರೆ ವಿಧಿ ಸೆಳ್ಕೊಂಡು ಹೋಯ್ತವ್ರನ್ನ ಅಂತ. ಆದ್ರಿಂದ ಯಾದವರ ಸಾವು ಕೂಡ ಒಡಕೆ ರೂಪದಲ್ಲಿ ಕಾಯ್ತಿತ್ತಲ್ಲಿ ನದಿ ಪಕ್ಕದಲ್ಲಿ. ಒಡಕೆ ಜಲಸಸ್ಯ, ಕಬ್ಬಿಣದ ಬಳೆ ಬಾಣವಾಗಿದೆ. ಹೀಗಿರುವಾಗ ಅಪಶಕುನ ಪ್ರಾರಂಭ ಆಯಿತು. ಯಾವ್ದು ಅಪಶಕನ? ನಾವೆಲ್ಲ ಅನ್ಕೊಬಿಡ್ತೀವಿ ಬೆಕ್ಕಡ್ಡ ಬಂದ್ರೆ ಅಪಶಕುನ ಅಂತ. ಅಲ್ಲ, ನಿಜವಾದ ಅಪಶಕುನ ಅದಲ್ಲ. ಸರ್ಪ ಅಡ್ಡ ಬಂದ್ರೆ ಅಪಶಕುನ. ಅವು ಬರಬಾರ್ದಂತ ರಸ್ತೆಗೆ ಹೋಗುವಾಗ. ಅದು ಬಂದ್ರೂ ಪರವಾಗಿಲ್ಲ, ಎಡೆ ಎತ್ತಬಾರ್ದು. ಅವು ಎಡೆ ಎತ್ತಿದ್ರೆ ಒಂದು ಸೂಚನೆ. ನಮ್ಮ ಹಿರಿಯರು ಹೇಳೋದು ಮಾತು, ನಾನು ಹೇಳೋ ಮಾತಲ್ಲ. ನನ್ನ ಕುಲದೇವತೆ ತಡೆದ್ಲು ಅಂತ, ಮುಂದಕ್ಕೆ ಹೋಗ್ಬೇಡಕ್ಕಂದ ವಾಪಸ್ ಹೋಗೋದು. ಅವೆಲ್ಲ ನಂಬಿಕೆ ನಮಗೆ. ಕೆಲವು ಸಲ ಹಂಗೆ, ಕೆಲವ್ರು ಯಾರ ಆಗೆಲ್ಲ ಮೊದ್ಲೆಲ್ಲ ಹಂಗಿತ್ತು ಭಾವನೆ. ಈಗೆಲ್ಲ ಏನಿಲ್ಲ. ಮೊದ್ಲೆಲ್ಲ ಎಲ್ಲಾರ ಹೊರಟ್ರೆ ಎಲ್ಲಿಗೆ ಅಂತ ಕೇಳಬೇಡ, ಪಯಣ ಅಂತ ಕೇಳು ಅನ್ನೋರು. ಎಲ್ಲಿಗೆ ಅಂತ ಕೇಳಿದ್ರೆ ಏನೋ ಒಂಥರ ಕೋಪ ಕೆಲವ್ರಿಗೆ. ನಮ್ಮಲ್ಲ ಮುದ್ಕಪ್ಪ ಎಲ್ಲಿಗೆ ಅಂದ್ಬಿಟ್ರೆ ಕೋಪ ಅವನಿಗೆ. ವಾಪಸ್ಸೇ ಬಂದ್ಬಿಡುವ ರೋಡಿಂದ. ವಾಪಸ್ ಮನೆಗೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಂದು ಕುಸ್ತಿ ಬಿದ್ದುಬಿಡುವ. ನೀನು ಯಾಕೆ ಹಂಗಂದೆ ಎಲ್ಲಿಗೆ ಅಂತ. ನಾನು ಹೋಯ್ತಿದ್ದೆ ಎಲ್ಲೋ ಕಡೆ ಒಳ್ಳೆ ಕಡೆ ಅಂತ. ಅವನೇನು ಮಾಡೋ ಗೊತ್ತಾ? ಬೆಂಗಳೂರು ಮಗಳ ಮನೆಗೆ ಹೋಗ್ಬೇಕು. ಊರಿಂದ ಬಂದು ಮೊದಲು ಬಸ್ ಹತ್ತು ಕೂತ್ಕೊಂಡವನೆ. ಕಂಡಕ್ಟರ್ ಬಂದು ಎಲ್ಲಿಗೆ ಅಂದವನೆ ಟಿಕೆಟ್ ಕೊಡೋಕೆ. ಕೋಪ ಮಾಡ್ಕ ಕೆಳಗೆ ಇಳಿದವನೆ. ಇನ್ನೊಂದು ಬಸ್ ಹತ್ತವನೆ. ಅವನು ಎಲ್ಲಿಗೆ ಅಂದವನೆ. ಮಧ್ಯಾಹ್ನ ಗಂಟೆ ಎಲ್ಲ ಬಸ್ ಹತ್ತುದು ಕೆಳಗೆ ಇಳಿದು. ಕಂಡಕ್ಟ್ರು ಪೈಣ ಅಂತಾರ. ಯಾರ ಕಂಡಕ್ಟ್ರು ಎಲ್ಲಿಗೆ ಅಂತಲೇ ಕೇಳ್ಬೇಕು ಬಸ್ಸು ಕಂಡಕ್ಟ್ರು. ನಾವು ಒಂದೊಂದ್ಸಲ ಬದಲಾಗ್ತಾ ಹೋಗ್ಬೇಕು. ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗಬೇಕು. ಎಲ್ಲ ಸಮಯನೂ ನಡೀದಿಲ್ಲ. ಒಂದು ಕಾಲ ಇತ್ತು, ಊರ ಯಜಮಾನ್ರು ಪಟೇಲ್ರು ನಾಡಗೌಡ್ರು ಅವ್ರು ಕಂಡ್ರೆ ಊರೆಲ್ಲ ನಡುಗ್ತಿತ್ತು. ಈಗೆಲ್ಲ ಅವರೇ ನಡುಗ್ತಾವ್ರೆ. ಯಾರು ನಡುಗುದಿಲ್ಲ ಈಗ. ಅವ್ರಿಗೆ ಅವರೇ ನಡಿಕೊಂಬಿಟ್ಟವ್ರೆ. ದೌರ್ಜನ್ಯ ಮಾಡಿದವ್ರ ಮನೆಗಳು ಉಳಿಯೋದಿಲ್ಲ. ಬಹಳ ಕಷ್ಟ ಅದಿಲ್ಲಿ. ಈ ಪ್ರಪಂಚ ಅಂತದ್ದು. ಅಂತ ಶಕ್ತಿ ಇದೆ ಭೂಮಿನಲ್ಲಿ. ಊರ ಮುಂದೆ ದೇವಸ್ಥಾನ ಅದೇ, ಎದೆ ತಟ್ಟಬಾರ್ದು.
ನನ್ನ ಮುಟ್ಟು ಮಗ ಈ ಊರಲ್ಲಿ ಯಾವನು ಹುಟ್ಟಿಲ್ಲ ಅಂತಿದ್ದ ಒಬ್ಬ. ಈಗ ಅವನ ಮಕ್ಳೆ ಕಡಿಕ ತುಳಿತ ಕುಂತವ್ರೆ, ಅವನ ಹೊಟ್ಟೆಲ್ಲ ಹುಟ್ಬಿಟ್ಟವ್ರು ಇಬ್ರು. ಸಂದೆ ಆಯ್ತು ಎಣ್ಣೆ ಹಾಕ ಬರೋದು, ಅಪ್ಪಂಗೆ ಗಿಡಕ್ಕೆ ಹೆಚ್ಚೋದು. ಅವನು ಅಂತಿದ್ನಲ್ಲ ನನ್ನ ಮುಟ್ಟೋನು ಯಾವನು ಹುಟ್ಟಿಲ್ಲ ಅಂತ. ಅವ್ರ ಮಕ್ಕಳೇ ಹುಟ್ಟವ್ರು ಈಗ. ಅದಕ್ಕೆ ಹಂಗೆಲ್ಲ ಅನ್ನಬಾರ್ದು ಊರ ಮುಂದೆ. ಯಾಕೆಂದ್ರೆ ದಾಸನ್ ದೊಡ್ಡಿ ಅಂದ್ರೆ ಬರೀ ಗ್ರಾಮ ಅಲ್ಲ, ಇದು ಒಂದು ಎಲ್ಲೆ, ಒಂದು ಅಂಕ ಅಂತಾರೆ. ಅಂಕ ಪ್ರತಿಷ್ಠಾಪನೆ ಅಂತ ಚಾಮರಾಜನಗರ ಜಿಲ್ಲೆ ಕಡೆ ಮಾಡ್ತಾರೆ. ಗ್ರಾಮಕ್ಕೆ ಅಂಕ, ನಮ್ಮ ಗ್ರಾಮದ ಗಡಿ ಇಂಥದ್ದು, ಇಷ್ಟು ಗಡಿ ಒಳಗೆ ಇಷ್ಟು ದೇವ್ರವರೇ ನಮ್ಮನ್ನು ಕಾಪಾಡ್ತಾರೆ ಅಂತ. ಇಂಥ ಊರ್ ಮುಂಚೆ ನಿಂತ್ಕೊಂಡು ನಾನು ಯಾವನ ಮಾತು ಕೇಳಲ್ಲ ಅಂತಿದ್ದ. ಈಗ ಹೆಡ್ತಿ ಮಾತು ಕೇಳ್ಕ ಬಿದ್ದ ಅವನ್ ಪಾಪ. ಯಾರ ಮಾತು ಕೇಳ್ತಿರ್ಲಿಲ್ಲ, ಈಗ ಹೆಡ್ತಿ ಮಾತು ಬಿಟ್ಟು ಇನ್ನೇನು ಕೇಳುವಂಗಿಲ್ಲ. ಹಣೆ ಬರ ಹಂಗೆಲ್ಲ ಅನ್ನಬಾರ್ದು. ಅದಕ್ಕೋಸ್ಕರ ಮೆರದ ಕೃಷ್ಣನ ವಂಶನೇ ಉಳ್ದಿಲ್ಲ ಇಲ್ಲಿ, ಕೃಷ್ಣನ ವಂಶನೇ ಉಳ್ದಿಲ್ಲ. ನಾವು ಉಳ್ಕಂತೀವ ಇಲ್ಲಿ ಶಾಶ್ವತವ. ಏನೋ ಚಾನ್ಸ್ ಭಗವಂತ ಎಷ್ಟು ತಿಂಗಂಟು ಕೊಟ್ಟ ಅಷ್ಟು ತಿಂಗಂಟು ಆರಾಮಾಗಿದ್ದು